ಹಟ್ಟಿ ಹರಟೆ. ವಾರದ ಗ್ರಾಮೀಣ ಚರ್ಚೆ. ಅವ್ವ ಕಮಲಕ್ಕ, ಓ ಬಾರಣ್ಣ. ನೋಡು ತೂಕಡಿಸ್ಕೊಂಡ್ ಕುಂತಿದ್ದ ಕಟ್ಟೆ ಮೇಲೆ. ಅಯ್ಯೋ, ತಲೆ ಮೇಲೆ ಕೈ ಹೊತ್ಕೊಂಡು ಆಗಿಂದ ಕುಂತವನೆ. ಕರ್ಕ ಬಂದಿನ ಜೊತೆನಲ್ಲಿ ಬಿಸಿ ಬಿಸಿ ಕಷಾಯ ಕೊಡ್ತಾಳ ಕಮಲಕ್ಕ. ಹೊಸಿ ಮೈ ಜಡ್ರು ಹೋಯ್ತದೆ. ಬಾ, ಅದೇನೋ ಒಂದು ವಿಚಾರ ಕಮಲಕ್ಕ ಹೇಳ್ಬೇಕಂತೆ ಅಂತ ಕರ್ಕ ಬಂದೆ. ಅದೇನು ಹೇಳ್ಬೇಕು ಅಂತಿದ್ಯಾ? ತಡಿಯೋ ಹೊಸಿ ಹೇಳ್ತಾವ್ ಹೇಳೋಣ. ಅದ್ಯಾಕೆ ನಳ್ಕಂಡಂಗ್ ಕರ್ದೆ ಕಮಲಕ್ಕ ಅನ್ಕೊಂಡು ಹೊಸಿ ಕರಿಯುದೇ ಹಂಗೆ ವಿಶ್ವಾಸದಿಂದ ಕರಿಯಪ್ಪ. ಜನಗಳನ್ನ ಹೊಸಿ ಪಿರಿಯುತಿಯಿಂದ ಮಾತಾಡ್ಸೋ. ಅದ್ಯಾಕ ನೋಡವ್ವ, ಏನೋ ಮಡಗ್ತಾವ್ನೆ. ಏನೋ ಹೇಳ್ತಾರಲ್ಲಪ್ಪ, ಫಿಟ್ಟಿಂಗು. ಓಹೋ, ಅದು ಹಂಗನ್ಕಂಡೆ ನೀನು. ಅಲ್ಲ, ನಾವು ಕೂಗದೆ ಹಂಗಪ್ಪ. ನೀನ್ ಇನ್ನಂಗ್ ಕರ್ದಿಯಾ? ಪ್ರೀತಿಯಿಂದ ಕರಿ ನೋಡಮ್ಮ. ಕಮಲಕ್ಕ ಬವ್ವ ಏನವ ಕರ್ದಂಗಾಯ್ತೆ ಪ್ರೀತಿಯಿಂದ. ಕರ್ದಂಗ ಆಯ್ತು ಕಣಣ್ಣ. ನಾನ್ ಮಾತಲ್ಲೇ ಪಿರುತಿ. ಅದಕ್ಕಪ್ಪ ಬಾಯ್ ಬಿಟ್ರೆ ಪಿರುತಿ. ಬಿಡಪ್ಪ, ಅದೇನೋ ಹೇಳ್ಬೇಕು ಅಂತಿದ್ಯಲ್ಲ, ಹೊಸಿ ಹೇಳವ. ಅದೇನೋ ಮೊಬೈಲ್ ತಗೊಂಡು ಸುಮ್ಕೆ ಅದೇನೇನೋ ನೋಡಿದ್ರು ಬರ್ನಿಲ್ಲ. ಅದೇನೋ ಕುಂತ್ಕೊಂಡು ಓದ್ತಾ ಇರ್ತೀಯಲ್ಲ, ಅದ್ರ ಬದ್ಲು ಏನೋ ಅಲ್ಲ, ಅದನ್ನ ಮಾಡ್ಬೇಡ. ಅದೇನೋ ಹೇಳ್ತಾಳ ಕೇಳು, ಹೇಳವ. ಅದೇನೋ ಜನಗಣತಿಗೆ ಮಾಡ್ಬೇಕಂತಲ್ಲ ಅಣ್ಣ, ಮೊಬೈಲ್ ತಕೊಂಡು. ಜನಗಣತಿ ಅಂದ್ರೆ ಜನರನ್ನ ಎಣ್ಸೋದು. ಅದಕ್ಕೆ ಹೆಂಗು ಮನೆ ಮನೆಗ್ ಬರ್ತಾರಲ್ಲ, ನಾವ್ ಮೊಬೈಲ್ ಅಲ್ಲೇ ಮಾಡ್ಕೊಂಡ್ಬಿಟ್ರೆ ಒಂದೇನೋ ಐಡಿ ಬರ್ತದಂತೆ, ಅದನ್ನ ಬಂದವ್ರಿಗೆ ಹೇಳ್ಬಿಡೋದಂತೆ. ಅದೇನೋ ಐತಲವ ಎಬ್ಬು. ಹೌದೌದು. ಅದೇನ್ ಹೇಳವ ಹೊಸಿ? ಅದು SE ಡಾಟ್ ಚುಕ್ಕಿ ಸೆನ್ಸಸ್ ಅಂದ್ರೆ CENSUS ಚುಕ್ಕಿ GOV ಚುಕ್ಕಿ IN. ಇನ್ನೊಂದ್ ಕಿತ ಹೇಳವ, ಇಂಗ್ಲಿಷ್ ನಾಗೆ ಹೇಳು. ಹೇಳ್ಬಿಡ್ಲಾ? ಅವ್ರು ಇದೇನಪ್ಪ ಅಂತ ಹುಡುಕುದ್ರೆ ಕಷ್ಟ. SE ಡಾಟ್ CENSUS ಅಂದ್ರೆ ಸೆನ್ಸಸ್ ಡಾಟ್ GOV ಡಾಟ್ IN. ನೀ ಹೇಳ್ ನೋಡಮ್ಮ. ಏನಪ್ಪ ಈಗ ಕೇಳ್ಕೊಂಡಲ್ಲ ಎರಡ್ ಕಿತ, ನೀನ್ ಹೇಳದ ನೋಡಮ್ಮ. SE ಅಲ್ಲೇ ಆಯ್ತಾ, ಡಾಟು ಸೆನ್ಸಸ್ಸು ಡಾಟು ಗೌ ಡಾಟು ಇನ್ನು ಅನ್ಕೊಂಡೆ ಜಯಣ್ಣ ನೀನು. ಅಲ್ಲ, ನೀನ್ ಹೇಳಿದ್ರೆ ನೀವು ಈಗ ಅದನ್ನ ಹೇಳ್ತಾ ಇದ್ದಾರಿ. ನಾನು ಪೇಪರ್ನಾಗೆ ಬಂದಿತ್ತು ಕಪ್ಪ. ಎಷ್ಟನೇದು ಜನಗಣತಿ ಯಾಕೆ ಮಾಡಿದರು ಇದೆಲ್ಲ ಹೊಸಿ ಪೇಪರ್ನಾಗೆ ಓದಿ ತಿಳ್ಕೊಂಡಿದ್ದಿ. ಅದೇನ್ ವಸಿ ಹೇಳೋಣ. ಮತ್ತೆ ಇದು 16ನೇ ಜನಗಣತಿ ಅಂತ ಕಪ್ಪ. ಆಯ್ತಾ, 2011 ಆಗ್ಬೇಕಾಗಿತ್ತಂತೆ. ಅದು 11ರಲ್ಲೇ ಅದು ಆಗ್ನಿಲ್ಲ. ಆಮೇಲೆ 21ಕ್ಕೆ ಆಗ್ಬೇಕಾಗಿತ್ತು ಕವ್ವ. ಆಗ್ಲೂ ಆಗ್ಲಿಲ್ಲ. ಯಾಕೆ ಹೇಳು? ಅದೇ ಕೊರೋನಾ ಇರು 2011ರಲ್ಲೇ ಆಗಿತ್ತು. 2021ರಲ್ಲಿ ಆಗ್ಬೇಕಾಗಿತ್ತು. ಕನ್ಫ್ಯೂಸ್ ನಿದ್ದೆಗಣ್ಣು. ಅದಕ್ಕೆ ಕಷಾಯ ಕೊಟ್ಟಿಲ್ವಲ್ಲ ನೀನು? ಕೊಡ್ತೀನಿ ಈಗ. 11, 21 ಎಲ್ಲ ಒಟ್ಟಿಗೆ ಕನ್ಫ್ಯೂಸ್ ಆಯ್ತಾ? ಅದೇ ಕೊಡವ. ಆಯ್ತಾ, 21, 31 ಆಯ್ತದ. ಆಮೇಲೆ ಕರೋನಾ ಬಂದ್ಬಿಡ್ತಲ್ಲವ. ಕರೋನಾ ಬಂದಾಗ ಇದು ಆಗ್ಲಿಲ್ಲ. ಅದಕ್ಕೆ ಈಗ ಮಾಡ್ತಾವ್ರೆ ಅದನ್ನ. ಆಮೇಲೆ ಅದು 2027ದಂತೆ ಕಪ್ಪ. ಅದು ಸೆನ್ಸಸ್ಸು 2027 ಈಗಿಲ್ಲೇ ಶುರು ಮಾಡ್ಬೇಕು. ಎಲ್ಲ ಆಗೋತ್ಗೆ ಅಲ್ಲಕಪ್ಪ. ಈಗ ನಮ್ ದೇಶದಾಗೆ ಈ ಮಾನವ ಸಂಪನ್ಮೂಲ ಅಂತಾರಲ್ಲಪ್ಪ, ಎಷ್ಟದ. ಮತ್ತೆ ಇಷ್ಟೆಲ್ಲ ಮಾನವ ಸಂಪನ್ಮೂಲಕ್ಕೆ ಅಂದ್ರೆ ಜನಗಳಿಗೆ ಏನೇನೆಲ್ಲ ಸೌಕರ್ಯ ಒದಗಿಸ್ಬೇಕು ಅಂತ ಅಲ್ವಾ ಸರ್ಕಾರದವ್ರು ಅದೆಲ್ಲ ಮುಂಚೆನೆ ಯೋಚನೆ ಮಾಡ್ಕೋಬೇಕು. ಬಜೆಟ್ ಅಂತ ಮಾಡಿಲ್ವಾ ಜಯಣ್ಣ? ಯಾಕೆ ಮಾಡ್ದಾರಪ್ಪ? ಅದು ಇಂತಿಂತವ್ರಿಗೆ ಇಷ್ಟಿಷ್ಟು ಹಣ ಹಂಚೋದಲ್ಲ ಅದು. ಅದೇನ ಅಂತಂದ್ರೆ ಎಲ್ಲಾ ಕ್ಷೇತ್ರಗಳನ್ನೂ ಅಭಿವೃದ್ಧಿ ಮಾಡಕ್ಕೆ ಅದು ಮಾಡೋದು ಅಲ್ವಾ ಜಯಣ್ಣ? ಹಂಗೆ ಜನಗಣತಿ ಮಾಡೋದು ಯಾಕೆ ಅಂತಂದ್ರೆ ಎಲ್ಲಾರ ಏಳಿಗೆನೂ ಮುಖ್ಯ. ಎಲ್ಲರೂ ಮುಂದುವರಿಬೇಕು. ಆಯ್ತಾ, ಈಗ ನೋಡವ್ವ, ಅದು ನಮ್ಮ ಮೈದ ಮೊಬೈಲ್ನಾಗ ಅದ್ ನೋಡ್ತಿದ್ದ ಜಯಣ್ಣ. ಅದು ಬರ್ತದೆ ಏನು ನೀವು ಹಂಚಿನ ಮನೇಲಿ ವಾಸ ಮಾಡಿದಾರಿಯಾ, ವಿವರ ಎಲ್ಲ ಅದರಲ್ಲಿ ಬರೀ
5 ಜನ ಅವ್ರೆ ನಮ್ಮಲ್ಲಿ 10 ಜನ ಅವ್ರೆ ಅಂತ ಹೇಳ್ಬಿಡೋದಲ್ಲ. ಅವ್ರ ಹೆಸರು ಎಲ್ಲ ಬರಿಬೇಕೇನ? ಹೆಸರಲ್ಲ, ಈ ಮನೆ ಯಜಮಾನ್ ಹೆಸರು ಅಷ್ಟೇ. ಎಷ್ಟ್ ಜನ ಅವ್ರೆ ಅಂತ ಸಂಖ್ಯೆ ಅವ್ರೆ. ಆಮೇಲೆ ನಿಮ್ಮನೇಲಿ ಶೌಚಾಲಯ ಇದ್ದದ, ಟಾಯ್ಲೆಟ್ ಆಯ್ತಾ ಇದ್ದದ ಇಲ್ವಾ, ಆಮೇಲೆ ನಿಮಗೆ ಗ್ಯಾಸ್ ಉಪಯೋಗಿಸ್ತಾರ್ಯಾ, ಸೌದೆ ಉಪಯೋಗಿಸ್ತಾರ್ಯಾ, ಆಮೇಲೆ ಏನಾದ್ರು ಈ ಸ್ನಾನದ ಮನೆ ಹೊರಗಡೆ ಇದ್ದದ ಒಳಗಡೆ ಇದ್ದದ, ಇದೆಲ್ಲ ಕೇಳ್ತಾರಕಪ್ಪ. ಕೇಳ್ತಿದ್ದ ಅಪ್ಪ ಏನ ಗೊತ್ತಪ್ಪ, ನೀನು ಗೊತ್ತಲ್ಲ ನಿನಗೆ, ನಾವೇನ್ ಬರೆಯಂಗಿಲ್ಲ ಕಂಚಯ್ಯಣ್ಣ ಅಲ್ಲಿ. ಅಣ್ಣ ಅದೇನೋ ಮೊದ್ಲಿಕ್ಕೆ ನಿಂದು ಮೊಬೈಲ್ ನಂಬರ್ ಹಾಕ್ಬೇಕಂತ, ಅದಕ್ಕ ಒಂದು ಇದ್ ಬರ್ತದಂತಲ್ಲ, ಏನ ಅಂತಾರ ಅದಕ್ಕ, OTP ಒಳ್ಳೆ ಬರ್ತದಂತೆ. ಅದಕ್ಕೆ ಟಕ 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 ಅಂತ ಹೊಡೆದ್ಬಿಟ್ರೆ ಅದು ನೀನ್ ಹೇಳ್ದಲ್ಲ ವಿವರಗಳನ್ನೆಲ್ಲ ಹಾಕಂತ ಆಮೇಲೆ ಜಯಣ್ಣ ತಡಿಯೋ ಕೊನೀಕೆ ಇನ್ನೊಂದ್ ಬರ್ತದಂತೆ ಎಲ್ಲ ಆದ್ಮೇಲೆ. ಏನವ ನೀ ಐಡಿ ಬರ್ತದಂತೆ. ಅದ ಭದ್ರ ಮಡಿಕಬೇಕು ಜೋಬೊಳಗೆ ಅಲ್ಲ, ಎಲ್ಲಾರು ಬರದ್ ಬ್ಯಾಟರಿಲಿಯಾ ಇಲ್ಲಿ ಮೊಬೈಲ್ ಅಲ್ಲೇ ಒಂದ್ ಕಡೆ ಇಟ್ಕೋಬಹುದಲ್ಲ ಅಣ್ಣ. ಭದ್ರವಾಗಿ ಅಂದ್ರೆ ಎಲ್ಲಪ್ಪ ಅದನ್ನ ಭದ್ರ ಕೈನಾಗ ಇಟ್ಕೊಳಮ್ಮ. ಅಲ್ಲ ಅದೇ ನಿನ್ಗೆ ಏನಾರ ಕೈ ಸಿಗ್ತದ್ಯಾ ಇಟ್ಕೊಳಕ್ಕೆ? ಹೇಳಪ್ಪ. ಮೊಬೈಲ್ ನ ಒಂದ್ ಚೀಲ್ದಾಗ ಕಟ್ಬಿಟ್ಟು ತೊಲೆ ಸಂದಿಗ್ ಸೇರಿಸ್ಕೊಂಡಿರು ಹಾಕ್ಬಿಡೋದು. ಅದನ್ನ ಜೋಪಾನ ಮಡಿಕೊಂಡು ಅದೇನಪ್ಪ ಏಪ್ರಿಲ್ 16ರಿಂದ ಹೇಳ್ದೆ ಅಲ್ವೇ ನಾವು, ಮೇ 15 ತನಕ ಬರ್ತಾರಂತೆ. ಅಂದ್ರೆ ಅದ್ರೊಳಗಡೆ ಅವ್ರಿಗೆ ಕೊಡ್ಬೇಕಂತದ. ಆಮೇಲೆ ಮುಂಚೆನೆ ಮಾಡಿದ್ರೆ ಹೊಸಿ ಸಮಸ್ಯೆ ಅದೇ ಕಯ್ಯ. ಏನ್ ಏನು ಅಂದ್ರೆ ಈ ಅದೇನೋ ಹೇಳ್ತಾರಲ್ಲವ ಲೊಕೇಶನ್ ಅದು ಲೊಕೇಶನ್ ಅದು ಒಂದೊಂದ್ಸತಿ ಸಿಗೋದಿಲ್ಲ. ಅಂದ್ರೆ ಅದೇನೋ ಅದನ್ನ GPS ಅದೇನೋ ಅಂತಾರಲ್ಲ, ಗೂಗಲ್ ಮ್ಯಾಪು ಆಯ್ತಾ, ಅದು ನಮ್ಮನೆ ಎಲ್ಲದೆ ಅಂತ ತೋರಿಸ್ತದೆ. ಅದನ್ನ ಸರಿಯಾಗಿ ನೋಡ್ಕೊಂಡು ಅಡ್ರೆಸ್ ಕೊಟ್ಕೊಂಡು ಯಾವ ಊರು, ಯಾವ ಗ್ರಾಮ, ಯಾವ ಜಿಲ್ಲೆ ಆಯ್ತಾ, ಯಾವ ತಾಲೂಕು ಅದೆಲ್ಲ ಟೈಪ್ ಮಾಡ್ಬೇಕಂತೆ. ಆಯ್ತಾ, ಆಮೇಲೆ ಅದು ತೋರಿಸ್ತದೆ ನಿಮ್ಮ ಮನೆ ಎಲ್ಲಿದ್ದದು ಅಂತ. ಅದಕ್ಕೆ ಕ್ಲಿಕ್ ಮಾಡ್ಬೇಕು ಅಂತ ಮನೆ ನೋಡ್ಬೋದು. ಅಲ್ಲಿ ನೋಡ್ದ ಕೋಣ ಕಾಣೋದಿಲ್ಲ, ಹಂಚು ಹಂಚಿದ್ರ ಹಂಚು, ಗುಳ್ಳಿದ್ರೆ ಗುಳ್ಳು, ಅವೆಲ್ಲ ಕಾಣೋದಿಲ್ಲ ಕವ. ಚೆನ್ನಾಗಿ ಹೇಳ್ದಕ್ಕವ ನೀನು. ಮನೆ ಮುಂದೆ ಕೋಣ ಕಟ್ಟಿದ್ರೆ ಕಾಣ್ತದೇನ? ಖಂಡಿತ ಕಾಣೋದಿಲ್ಲ ಕೈ, ಕಾಣಕ್ಕಿಲ್ಲ. ನಾಯಿನೂ ಕಾಣ್ತದೆ. ಅಲ್ಲ ಅಣ್ಣ, ಮನೆ ಕಂಡ್ಮ್ಯಾಗ ಅದ್ಯಾಕೆ ಕಾಣೋದಿಲ್ಲ? ಇಲ್ಲ, ಅದು ಕಾಣೋದಿಲ್ಲ, ಮನೆ ಅಷ್ಟೇ ಆಯ್ತಾ. ಅದಕ್ಕೆ ಇವೆಲ್ಲ ಮಾಡಬೇಕು. ಹೊಸಿ ಟೈಮ್ ಹಿಡಿತದೆ. 10 ನಿಮಿಷಕ್ಕೆ ಅಂತ ಹೇಳ್ತಾರೆ, 10 ನಿಮಿಷಕ್ಕೆ ಆಗೋದಿಲ್ಲ ಕಣ್ ಜಯಣ್ಣ. ನಮೇನ್ ಅಷ್ಟೊಂದು ಪಾಸ್ಟಯ್ಯ. ಅಲ್ಲೋ ಈಠಾರು ತಿಳ್ಕಂತ ಇದೀವಲ್ಲ, ಅದು ಖುಷಿ ಪಡು. ಈಗ ಒಂದ್ ಕಾಲಿತ್ತು, ಹೋಗಿ ಯಾರ ತವ ಅಣ್ಣ ಯಪ್ಪ ಅನ್ಕೊಂಡು ಅಲ್ಲ ಕಾಲ್ವಾ ಟೇಮು ಒಂದ್ ಕಾಲಿತ್ತು. ಅದ್ಯಾಕ ಜಯಣ್ಣನ್ ಚೆನ್ನಾಗಿ ನಡೀತಿದ್ನಲ್ಲ ಅಂತ ಅನ್ನಿಸ್ತು ನನಗೆ. ಮುಂದಿನ ಕಾಲದಾಗೆ ಯಾರದ್ದೋ ಸಹಾಯ ತಕೊಳಕ್ ಓಡಾಡವಿ. ಈಗ ನಾವೇ ತಿಳ್ಕೊಂಡು ಮಾಡ್ಕತಾ ಇದೀವಿ ಅಂತಂದ್ರೆ ಎಷ್ಟು ಪ್ರೋಗ್ರೆಸ್ ಆಗಿವಿ ನಾವು, ಇಲ್ವೇನವ? ನಮ್ಮ ಮ್ಯಾಗಲ್ ನಾವೇ ತಟ್ಕೋಬೇಕು. 20 ನಿಮಿಷ ಅಲ್ದಿದ್ರೆ 2 ಗಂಟೆ ಆಗ್ಲಿ ಆಗೋದಿಲ್ಲ. ಸಮಸ್ಯೆ ಏನು, ನಿಧಾನಕ್ಕೆ ಕಲ್ತ್ಕೊಂಡ್ ಮಾಡಿದ್ರಾಯ್ತು. ಮತ್ ಇನ್ನೊಂದ್ ಏನ್ ಗೊತ್ತೇ, ನಮ್ಮ ವಿವರನ ನಾವೇ ಹಾಕಿದ್ರೆ ಅದರಲ್ಲಿ ಸತ್ಯಾಂಶ ಜಾಸ್ತಿ ಇರುತ್ತೆ. ಕಾನ್ಫಿಡೆಂಟ್. ಅಂದ್ರೆ ಯಾರೋ ಬರೆದ್ರು ಏನೋ ಬರೆದ್ರು ಆಮ್ಯಾಕಿಂದ ತುಂಬಾ ಜನ ಭಯಪಡ್ತಾರೆ. ಅಲ್ಲಿ ಸರ್ಕಾರದವ್ರು ನಮ್ದೆಲ್ಲ ಮಾಹಿತಿ ಹೋಗ್ಬಿಟ್ಟು ಇದೇನೋ ಕಂದಾಯ ಹಾಕ್ಬಿಡ್ಬೋದು, ಆಮೇಲೆ ತೆರಿಗೆ ಕಟ್ಟಿ ಇನ್ಬೋದು, ಇನ್ನೇನ್ಕೋ ನಮ್ಗೆ ಸಮಸ್ಯೆ ಮಾಡ್ಬೋದು ಅಂತ. ಆದ್ರೆ ತಿಳ್ಕೋಬೇಕಾಗಿರೋದು ಏನ್ ಜನ ಅಂದ್ರೆ, ಸರ್ಕಾರದವ್ರು ಈ ಮಾಹಿತಿ ಸಂಗ್ರಹಿಸೋದು ಆಗ್ಲೇ ನೀನು ಹೇಳ್ದಲ್ಲ, ಜನರ ಅಭಿವೃದ್ಧಿ ಮಾಡಕ್ಕೆ ಅಲ್ವಪ್ಪ. ಈಗ ಜನ ಹೆಂಗ್ ಬದುಕ್ತಾವ್ರೆ, ಅವ್ರ ತವ ಏನ್ ಆಸ್ತಿ ಅದೇ, ಸ್ಥಿತಿಗತಿಗಳೇನು, ಏನ ಸ್ಥಿತಿಗತಿ ಕಣ್ಣಣ್ಣ, ಏನೇನೋ ಹೇಳ್ಬೇಡ. ಆಮೇಲೆ ನೀನು ಅದು ಹೊಸಿ ನಾಲ್ಗೆ ಒಳ್ಳಿಲ್ಲ ಕವ. ಹುಣ್ಸೆ ಹಣ್ಣು ಹಾಕೊಂಡು ಉಜ್ಗ ದಿನ ಚೆನ್ನಾಗ್ ಬಂದದ, ಚೆನ್ನಾಗ್ ಬಂದದ. ಹೊಸಿ ಉಪ್ಪು ಹಾಕ ಚಂದಾಗ ಒಳ್ತದ, ಗಂಟ್ಲು ಒಳಗಂಟ ಉಜ್ಜದಿ ಹಾಕೊಂಡು ಬೇಡ ಬೇಡವಾ ಗಂಟ್ಲಾಳಾಗ ಹೋಗ್ಬಿಟ್ರೆ ಆಮೇಲೆ ಜಯಣ್ಣ ಹಿಂಗಂದ ಹಾಡು ಹೇಳಕ್ ಆಗ್ನಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ಬಿಟ್ರೆ ಅಂತ ಭಯ. ಅಂದ್ರ ಏನ್ ಹೇಳ್ತಿದ್ನವ ಏನೋ ಹೇಳ್ತಾನ ಅವನು, ಎಲ್ಲಿಂದ ಎಲ್ಗೋ ಓಟದ ಅಂದ್ರ
ಜನ ಹೆಂಗ್ ಬದುಕ್ತಾವ್ರೆ, ಆಮೇಲೆ ಏನೇ ಒಂದು ಯೋಜನೆ ಮಾಡ್ಬೇಕಾದ್ರು ಈಗ ಅದೇನೋ ಹೇಳ್ತಾರಲ್ಲಪ್ಪ, ಅದೇನೋ ಈಗ ಬಡವರು ಅವ್ರು ಎಷ್ಟು ಜನ ಅವ್ರೆ, ಅವ್ರಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರದಿಂದ ತಗೋಬೇಕು, ಈ ಮಧ್ಯಮ ವರ್ಗದವ್ರು ಎಷ್ಟು ಜನ ಅವ್ರೆ, ಸಿರಿಮಂತರು ಎಷ್ಟು ಜನ ಅವ್ರೆ, ಇದನ್ನೆಲ್ಲ ಲೆಕ್ಕ ಹಾಕ್ತಾರೆ ಸರ್ಕಾರದವ್ರು. ಆಮ್ಯಾಕೆ ಅವನೇ ಹೇಳದ್ನಲ್ಲ, ಬಜೆಟ್ ಮಾಡುವಾಗ ಇಂತಿಂಥ ಜನರಿಗೆ ಇಂತಿಂಥ ಅನುಕೂಲನ ಕಲ್ಪಿಸ್ಕೊಡ್ಬೇಕು ಅಂತ. ಅಂದ್ರೆ ಒಟ್ನಾಗೆ ಆರ್ಥಿಕ ಸ್ಥಿತಿಗತಿ ಗೊತ್ತಾಯ್ತದೆ. ಜಯಣ್ಣ ನೋಡಪ್ಪ, ಈಗ ಅದನ್ನ ಮಾಡಕ್ಕೆ ಬರ್ತಾರೆ ಎಲ್ಲ ಸೆನ್ಸಸ್ ಅವರು ಅಂತ ಹೇಳಿದಾರಲ್ಲ, ಈ ಅದೇನೋ ಐಡಿಯಾ ಕೊಟ್ಬಿಡ್ಬೇಕು, ಐಡಿಯಾ ಅಲ್ಲ ಐಡಿ ಅದ ಕೊಡಬೇಕು ನಂಬರು. ಏನಾರ ನಾವೇನಾರ ತಪ್ಪಾಗಿ ಬರೆದ್ಬಿಟ್ಟಿದ್ರೆ ಅವರೇ ಸರಿ ಮಾಡ್ತಾರಂತೆ. ಇನ್ನೊಂದ್ಸರಿ ಅವಕಾಶ ಇರ್ತದೆ. ಆಮೇಲೆ ಈಗ ಜಯಣ್ಣ ಪೇಪರ್ನಾಗೆ ಓದ್ತಿದ್ನಲ್ಲಪ್ಪ, ಏನು ಅಂತಂದ್ರೆ ಈಗ ನಾವು ಮೇಲ್ ಐಡಿಯಾ ಕೊಟ್ಟಿರ್ತೀವಿ ಆಯ್ತಾ, ಅದೇ ಮೇಲ್ ಐಡಿ ಇಮೇಲ್ ಐಡಿ ಹೇಳ್ತಾವನೆ. ಮೇಲ್ ಐಡಿ ನನ್ಗೇನೋ ಗೊತ್ತಿಲ್ಲಕ್ಕಪ್ಪ, ಮೇಲ್ ಐಡಿ ಅದು ಮೇಲ್ ಐಡಿ ಇದ್ದಂಗಿತ್ತು. ನಾನು ಏನಪ್ಪ ಎಲ್ಲ ಒಂದ್ ಕಡೆ ಇಡಪ್ಪ ಅಂತ ನಮ್ಮ ಮೈದನ್ಗೆ ಹೇಳ್ದೆ. ಆಮೇಲೆ ಏನಾಯ್ತದೆ, ಅದೆಲ್ಲ ನಮ್ದು ಫೋನ್ ನಂಬರ್ ಕೊಟ್ಟಿರ್ತೀವಿ, OTP ಎಲ್ಲ ಬಂದಿರ್ತದೆ. ಅದ್ ಯಾರೋ ಕೇಳಿದ್ರಂತೆ, ಇದೆಲ್ಲ ಕೊಟ್ಬಿಟ್ರೆ ನಮ್ದು ಅದೇನಪ್ಪ ಪರ್ಸನಲ್ ಅದೇನ್ ಡಾಟಾ ಅಂತಾರಲ್ಲ, ವೈಯಕ್ತಿಕ ವಿಚಾರಗಳೆಲ್ಲ ಗೊತ್ತಾಗ್ಬಿಡ್ತದೆ ಅಂತ. ಬೇರೆಯವ್ರು ತಕೊಂಡ್ಬಿಟ್ರೆ ಏನಾದ್ರು ದುರುಪಯೋಗ ಮಾಡ್ಕೊಂಡ್ಬಿಟ್ರೆ ಆಗೋದಿಲ್ವ ಅಂತ ಅದಕ್ಕೆ ಗೌಪ್ಯತೆ ಕಾಪಾಡ್ತಾರತ್ತೇಕಪ್ಪ, ಸೀಕ್ರೆಟ್ ಕಾಪಾಡ್ತಾರಂತೆ. ಆಯ್ತು ಬಿಡು, ಈಗ ಎಲ್ಲಾರ್ಗು ಗೊತ್ತಾಗದೆ ಈಗ ಕುಂತ್ಕೊಂಡು ನಿಂದಾಗೋತಾ ಮಾಡಿ ಅದಕ್ಕೆ ಇಷ್ಟೊಂದು ಮಾತಾಡ್ತಾ ಇರೋದು. ಪಕ್ಕದಾಗೆ ಅವನೇ ಆಗ್ಲೇ ಮುಗಿಸ್ಕೊಂಡ್ ಕುಂತ್ಕೊಂಡ್. ಅಲ್ಲಪ್ಪ, ನಮ್ಮ ಮೈದ ಬೆಳಿಗ್ಗೆ ಹಿಡ್ಕೊಂಡಿದ್ದ ಮೊಬೈಲ ಅದು ನೋಡಪ್ಪ, ರಾತ್ರಿ 10 ಗಂಟೆಯಿಂದ 6 ಗಂಟೆವರೆಗೆ ಓಪನ್ ಆಗೋದಿಲ್ಲ ಅದು. ಹೌದೇ? ಓಪನ್ ಆಗಲ್ವಂತೆ. ನಮ್ಮ ಮೈದ ಹೇಳ್ದ ಬರೀ ಬೆಳಗ್ಗೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಮಾಡ್ಕೋಬೇಕು. ನಿದ್ದೆ ಮತ್ತಲ್ಲಿ ಏನೇನೋ ಟೇಪ್ ಮಾಡ್ಬಿಟ್ಟಾರು ಅಂತ ತೆಗೆದ್ಬಿಟ್ಟು 5 ಜನ ಇರೋ ಜಾಗಕ್ಕೆ 50 ಜನ ಹಾಕ್ಬಿಟ್ಟು ಅದು ಎಲ್ಲಿದ್ದಾರಪ್ಪ ಈ ಸಣ್ಣ ಮೇಲೆ 50 ಜನ ಹೆಂಗ್ ಅಡಿಕೊಂಡಿದ್ದಾರು ಅಂತ ಅನ್ಬಿಟ್ಟು ಅನ್ಕೊಂಡ್ಬಿಡ್ತಾರೆ. ಅಣ್ಣ, ಈಗ ಇವೆಲ್ಲ ನಡೀತಾ ಇರೋದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ. ದೇಶಕ್ಕೆ ಅಭಿವೃದ್ಧಿಯ ತರಬೇಕು ಅಂತೇಳಿ ಬಹು ಜನ ಕಷ್ಟಪಟ್ಟವ್ರೆ. ಈಗ ನಮ್ಮ ಸಂವಿಧಾನ ಶಿಲ್ಪಿ ಅವರಲ್ಲ, ಡಾಕ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು 14ನೇ ತಾರೀಕು ಗೆಪ್ತಿ ಮಡಿಕಬೇಕು ಇಲ್ವಾ? ನಾಳೆಲ್ಲ ನಾಡ್ದು ಏನ್ ಕಾರ್ಯಕ್ರಮ ಹಾಕೊಂಡಿದ್ಯಾ, ಏನ್ ಮಾಡ್ಬೇಕು ಅದನ್ನ ಓಸಿ ಹೇಳು. ಈಗ ನೋಡಪ್ಪ, ಕಾರ್ಯಕ್ರಮ ಊರಲ್ಲಿ ಮಾಡೋದು ಸರಿ ಜಯಣ್ಣ. ಈಗ ಈ ಸ್ಕೂಲ್ನಾಗೆ ಅದ್ಯಾರನ್ನ ಕರೆಸ್ತಾವ್ರಂತೆ ಭಾಷಣ ಮಾಡಕ್ಕೆ ಪೇಟೆಯಿಂದ. ಅವ್ರು ಬರ್ತಾರೆ, ವರ್ಷ ಹೋಯ್ತಿಮಲ್ಲಪ್ಪ ನಾವು. ಹಂಗಲ್ಲ ಕಣ, ಈ ಕಿತ ನೀನು ರೇಡಿಯೋದಾಗೆ ಒಂದ್ ಕಾರ್ಯಕ್ರಮ ಬತ್ತಿತ್ತಲ್ಲ, ಯಾವ್ದ ನಾನು ನೀನು ಕಮಲಕ್ಕ ಎಲ್ಲ ಕುಂತ್ಕೊಂಡ್ ಕೇಳುದ್ವಲ್ಲ. ಮನೆ ಅಣತೆ ಅಂತ ಬತ್ತಾಯ್ತು ನೋಡು. ಅಂದ್ರ ಈಗ ನೀನು ತಿಳ್ಕೊಂಡಿದ್ಯಾ, ನಂಗೂ ಹೊಸಿ ಗೊತ್ತಾಗದೆ, ಕಮಲಕ್ಕಂಗೂ ಗೊತ್ತಾಗದೆ. ಹೊರಗ್ನಿಂದ ಯಾಕೆ ಕರಿಬೇಕು, ನಾವೇ ಮಾತಾಡೋದಪ್ಪ. ಆಯ್ತು, ನಮ್ಮ ಅಲ್ವೇನವ? ಕರ್ದಿರೋರ್ನ ಕ್ಯಾನ್ಸಲ್ ಮಾಡಿ ಮೇಷ್ಟ್ರೆ ಅಂತ ಹೇಳ್ತೀನಿ. ಅವರು ಒಂದ್ ಭಾಷಣ ಕೇಳಕ್ಕೆ ಆ ಕಡೆ ಈ ಕಡೆ ನೋಡ್ತಿರ್ತಾವೆ. ಪಂಚಾಯತ್ ಮಾತಾಡೋಣ ಬಿಡು. ಹಂಗಲ್ಲ, ಸ್ಕೂಲ್ನಾಗೆ ಮಾತಾಡ. ಭಾಷಣ ಅಂತಂದ್ರೆ ನಿನ್ನ ಅನುಭವನ ಹೇಳ್ಕೊಳ್ಳೋದು. ಈ ಭಾಷಣ ಅಂದ್ರೆ ಸುಮ್ಕೆ ಏನೋ ಮಾತಾಡ್ಕೊ ಹೋಯ್ತಾ ಇದ್ರೆ ಬೇಜಾರಾಯ್ತದೆ. ಆದ್ರೆ ನೀನೇನ್ ತಿಳ್ಕೊಂಡೆ ಅಂತ ಹೇಳ್ತೀಯಲ್ಲ, ಅದು ಮಕ್ಳುಗಳಿಗೆ ಚಂದಾಗಿರುತ್ತೆ. ಈಗ ಈ ಸ್ಕೂಲ್ನಾಗೆ ಈ ಸರಿ ಏನೋ ಒಂದ್ ಸ್ಪೆಷಲ್ ಆಗಿ ಮಾಡ್ತಾರಂತೆ ಕಪ್ಪ. ಏನ? ಈ ಅಂಬೇಡ್ಕರ್ ಅವ್ರ ಬಗ್ಗೆ ಈ ವಾರ್ತಾ ಇಲಾಖೆಯವರು ಡಾಕ್ಯುಮೆಂಟ್ರಿ ಮಾಡವ್ರಂತಲ್ಲವ, ಆ ಪಿಕ್ಚರ್ ಬಿಡ್ತಾರಂತೆ. ಚಂದಾಗಿರ್ತಾ ಇದ್ಬಿಡು ಅಲ್ವಪ್ಪ. ಸಿನಿಮಾ ನೋಡ್ ಅಪಾರ ದಿವಸ ಆಗದೆ, ಹೋಗ್ ಕುಂತ್ಕೊಂಡ್ ನೋಡ್ಬಿಡುಮ. ನೋಡಪ್ಪ, ಅಂಬೇಡ್ಕರ್ ಅದೇನು ಕಪ್ಪು ಬಿಳುಪ ಬಣ್ಣದ ಅಣ್ಣ, ಏನು ಇಂಗ್ಲಿಷ್ ಅಲ್ಲಿ ಕೇಳಯ್ಯ, ಕಲರ್ ಬ್ಲಾಕ್ ಅಂಡ್ ವೈಟ್. ಅಯ್ಯೋ, ಬ್ಲಾಕ್ ಅಂಡ್ ವೈಟ್ ಕವ. ಓ ಸರಿ, ಕನ್ನಡದಲ್ಲಿ ಕನ್ನಡ ಅರ್ಥ ಆಗೋದಿಲ್ಲ, ಇಂಗ್ಲಿಷ್ಲೇ ಕೇಳ್ಬೇಕು. ನಾನು ಕಪ್ಪು ಬಿಳುಪು ಅಂತಂತಿದಂಗೆ ಕಲ್ಪನಾ ಕರ್ದೊಂದು ಪಿಕ್ಚರ್ ಬಂದಿತ್ತು, ಅದ್ನೆಪ್ಪ ಆಗೋಯ್ತು ನನಗೆ. ಅದಕ್ಕೆ ನೀನು ಇಂಗ್ಲಿಷ್ನಾಗ ಹೇಳು. ಕಪ್ಪು ಬಿಳುಪು ಸಿನಿಮಾನೇ ಅದುವೇ ಅದುವಾ? ಮತ್ತಿನ್ನೇನು?
ಅದಕ್ಕ ಕಪ್ಪು ಬಿಳುಪು ಅಂತ ಮಡಗಿದ್ದ ಅದಕ್ಕ ಅದಕ್ಕೆ ಕಪ್ಪು ಅಂತ ಇಟ್ಬಿಟ್ಟಿದ್ರೆ ಆಯ್ತಿಲ್ವಯ್ಯ. ಬೆಳಗು ಇರ್ತದಲ್ಲ ಸಿನಿಮಾದಲ್ಲಿ ಕತ್ಲೆ ತೋರ್ಸಾರ ಬೆಳಗು ಇರ್ತದ ಅದಕ್ಕೆ ಬಿಳುಪು ಅಂತ ಮಡಗವ್ರೆ. ಶಾಲೆ ಎಲ್ಲ ಬೆಳ್ಳ ಕಾಣ್ತದ ಅಷ್ಟೇ. ಹೋಲಿ ಬಿಡು. ಅಣ್ಣ ಈಗ ಆಗ ತೆಗ್ದಿರೋ ಕಪ್ಪು ಬಿಳುಪು ಎಲ್ಲ ಈಗ ಬಣ್ಣ ಹೊಡೆದ್ಬಿಟ್ಟು ಮತ್ ಬಿಡ್ತಾ ಕುಂತವ್ರ ಇಲ್ವೇನವ. ಅಯ್ಯೋ ಅದ್ಯಾಕ ಹಂಗ ಅಣ್ಣವ್ರದು ಸತ್ಯ ಹರಿಶ್ಚಂದ್ರ ಹೋಗಿದ್ವಲ್ಲ, ಕಸ್ತೂರಿ ನಿವಾಸ ವರ್ಣ ಇಲ್ವಲ್ಲ ಇವನು. ಇನ್ನೊಂದ್ ಕಿತ ಮತ್ ನೋಡ್ತೀನಿ ಅಂತ ಅಲ್ಲೇ ಕುಂತ್ಕೊಂಡ್ಬಿಟ್ಟಿದ್ನಲ್ಲ. ಮತ್ತೆ ತಿಗೇಟ ತೆಕ್ಕೊಟ್ಬಿಟ್ಟು ನಾವು ಕುಂತಿರ್ಲಿಲ್ವೇ. ಮತ್ತೆ ಅಪ್ಪೋಯ್ ಬಾಳ ಚೆನ್ನಾಗಿತ್ತು ಕಣ್ಬಿಡು. ಈಗ ನೋಡಪ್ಪ, ಅಂಬೇಡ್ಕರ್ ಅವರು ಬಹು ಕಷ್ಟಪಟ್ಟವ್ರಿ ಜೀವನದಾಗಿ. ಶಿಕ್ಷಣದಿಂದ ಏನೆಲ್ಲ ಆಗ್ಬೋದು ಅನ್ನೋದನ್ನ ಮಾಡಿ ತೋರ್ಸಿದ ಅಷ್ಟೇ ಅಲ್ಲ ಪೋಯ್, ಬದುಕ್ ತೋರಿಸ್ರು ಅವರು ಅಲ್ವಾ ಜಯಣ್ಣ. ಮಾದರಿ ಬುಡಪ್ಪ ಅವರು, ಮಾದರಿ ಬಹಳ ಜನರಿಗೆ. ಈಗ ಸಂವಿಧಾನ ಇದೆಯಲ್ಲಪ್ಪ, ಅದನ್ನ ಬೇರೆ ಬೇರೆ ದೇಶಗಳಲ್ಲಿ ಇದ್ದಂಥದ್ದು ಎಲ್ಲ ತಂದು ನಮ್ಮ ಭಾರತಕ್ಕೆ ಬೇಕಾದಂತ ಸಂವಿಧಾನನ ಅವರು ಎಲ್ಲರೂ ಸೇರಿ ಬರೆದ್ರು. ಅದರಲ್ಲಿ ಮುಖ್ಯವಾದ ಪಾತ್ರ ನಮ್ಮ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿದ್ರಂತಲ್ಲಪ್ಪ. ಕಳೆದಕ್ಕಿಂತ ಅದೇ ಸ್ಕೂಲ್ನಾಗ ಕೇಳಿರೋದು, ಆಮೇಲೆ ಮನ್ಮನೆ ಅಣತ ಅದುವೇ ಕೇಳಿ ತಿಳ್ಕೊಂಡಿರೋದು. ಹಂಗೆಯೇ ನೋಡ ಒಂದು ಪುಸ್ತಕ ಬೇರೆ ಮಾಡಿದ್ರಲ್ಲ ಅಣ್ಣ, ಓದ್ಕಿತ ತಕೊಬಂದ್ವಲ್ಲ, ನಮಗೂ ಕೊಟ್ರಲ್ಲ ಅದೇನ ಸಂವಿಧಾನ ಓದು ಅಂತ. ಓದು ಪುಸ್ತಕ ಯಾರೋ ದೊಡ್ಡವ್ರು ಬರ್ದಿರೋದಕ್ಕಪ್ಪ. ಅದ್ರಾಗೆ ಸಂವಿಧಾನದಾಗೆ ಏನೇನ್ ಹೇಳದೆ, ಕರ್ತವ್ಯ ಏನು ಅನ್ನೋದೆಲ್ಲ ಹಿಂದ್ಗಡೆ ಪುಟ್ಟದಾಗೆ ಬರ್ದಿದ್ರು. ನಾನು ನೀನು ಗಟ್ಟಿಯಾಗಿ ಓದ್ಕೊಂಡು ಊರು ಹೊಡಿತಾ ಇದ್ವಲ್ಲ. ನಾವು ಈಗ ಸ್ಕೂಲ್ನಾಗೆ 7ನೇ ಕ್ಲಾಸಾಗ ಓದ್ತಿರಾಗ ವಾಕ್ ಸ್ವಾತಂತ್ರ್ಯ ಮತ್ತೆ ಇನ್ನೇನದಲ್ಲವ, ಮತ್ತೆ ಕರ್ತವ್ಯಗಳು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಮಾತಾಡ್ಬೇಕು, ಪ್ರಶ್ನೆ ಮಾಡ್ಬೇಕು, ಸುಮ್ನೆ ಎಲ್ಲದು ಒಳ್ಳೆ ಊಟದಲ್ಲ. ಯಾಕ ಅದ್ಯಾಕ ಮಾಡಿದ್ರೆ ಅದೇ ಇನ್ನೇನಾದದು ಇನ್ನೇನದದು ಅಂತ ಕೇಳ್ಬೇಕು. ಫಂಡಮೆಂಟಲ್ ರೈಟ್ಸ್ ತಕ್ಕಳಪ್ಪ, ಇಂಗ್ಲಿಷ್ ಅಲ್ಲಿ ಹೇಳು ಅಂದಲ್ಲ. ಚೆನ್ನಾಗಿ ಹೇಳಿದೆ ಬಿಡು, ಕಲ್ತ್ಕೊಂಡೆ. ಫಂಡಮೆಂಟಲ್ ರೈಟ್ಸ್ ಪ್ರತಿಯೊಬ್ಬರಿಗೂ ಸಂವಿಧಾನ ಕೊಟ್ಟದೆ. ಹಂಗಂತ ಏನೇನೋ ಮಾಡೋದಲ್ಲ. ಸಂವಿಧಾನ ಏನ್ ಹೇಳದೆ ಅದ್ರ ಪ್ರಕಾರ ಮಾಡಿದ ಸಮಾನತೆ ಹಕ್ಕು ಅದಲ್ಲಪ್ಪ. ಎಲ್ರೂ ಸಮಾನರು, ಗಂಡು ಹೆಣ್ಣು ಭೇದ ಭಾವ ಯಾವ್ದಿರ್ಬೋದು, ಆ ಜಾತಿ ಈ ಧರ್ಮ ಈ ಕುಲ ಅದೆಲ್ಲ ಬಿಟ್ಬಿಟ್ಟು ಎಲ್ಲ ಮನುಷ್ಯರಲ್ವಪ್ಪ. ಅಣ್ಣ ನಮ್ ದೇಶದ ಸಂವಿಧಾನ ಇಸೇಸ್ವಂತಲ್ಲ. ಮೂಕಪ್ಪ ಬೇರೆ ಯಾವ ದೇಶದಾಗೂ ಈ ತರ ಸಂವಿಧಾನ ಇಲ್ವಂತಕವ. ಇವ್ರು ಅಂಬೇಡ್ಕರ್ ಸಾಹೇಬ್ರು ಎಲ್ಲಾ ದೇಶದ್ದು ಓದ್ಬಿಟ್ಟು ಇಸೇಸ್ವ ಬರದ್ ಮಾಡ್ಬಿಟ್ಟವ್ರ ನಮ್ ದೇಶದಾಗ ನೋಡಪ್ಪ. ಆಮೇಲೆ ಅದರಿಂದಾಗೇನೆ ಎಷ್ಟೋ ಜನ ಅಭಿವೃದ್ಧಿನೂ ಹೊಂದವ್ರಂತೆ. ಆಮೇಕಿಂದ ಇಡೀ ದೇಶ ಅಭಿವೃದ್ಧಿ ಆಗದಂತ ಕಣವ. ನಮ್ ದೇಶ ಸಂವಿಧಾನದಲ್ಲಿ ತಿದ್ದುಪಡಿ ಎಲ್ಲ ಆಯ್ತಲ್ಲ ಜಯಣ್ಣ, ಫ್ಲೆಕ್ಸಿಬಲ್ ಅಂದ್ರೆ ಹೆಂಗಂದ್ರ ತಿದ್ಕೋಬಹುದು. ಅದಕ್ಕೆ ಹಂಗಂದ ಹೆಂಗಂದ್ರಂಗ ಫ್ಲೆಕ್ಸಿಬಲ್ ಅಂತ ಜನಗಳಿಗೆ ಅನುಕೂಲ ಆಗೋ ತರದಲ್ಲಿ, ಜನಗಳ ಬದುಕಿಗೆ ಎಲ್ಲೂ ನಷ್ಟ ಆಗದೆ ಇರೋ ತರದಲ್ಲಿ ಉಪಯೋಗ ಆಯ್ತದಲ್ಲವ, ಅದಕ್ಕೊಂಡಷ್ಟು ತಿದ್ದುಪಡಿನ ಮಾಡ್ಕೊಂಡು ಬಂದವ್ರೆ. ಇಲ್ಲೂ ಅದೇನೋ ಅದೆಲ್ಲಪ್ಪ ಇಂಗ್ಲಿಷ್ನಾಗ ರಿಲ್ಯಾಕ್ಸೇಷನ್ ಏನು ರಿಲ್ಯಾಕ್ಸೇಷನ್ ಅಂತ ಅದೇ ಅದು ಮಾಡ್ಕೊಳಕ್ಕೆ ಅದೊಂದು ಅವಕಾಶ ಇದೆ. ಈಗ ಇಲ್ಲಿ ಮಾತಾಡ್ದಂಗೆ ಮಾತಾಡ್ಬೇಡ, ಸಿದ್ಧತೆ ಮಾಡ್ಕೊಂಬ. ಏನೇನೋ ಎಲ್ಲ ಹೇಳಂಗೆ ಅಲ್ಲಿ ಹೇಳ್ಬೇಡ, ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ ಹೇಳ್ಬೇಡ ಅಂತ ಹೇಳ್ತಿರೋದು ಅಲ್ಲ. ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಹೇಳು, ಎಲ್ಲ ಒಂದಷ್ಟು ಗುರ್ತಾಕೊಂಡ್ ಬಂದ್ಬಿಟ್ಟು ಕ್ಲೀನ್ ಆಗಿ ಹೇಳ್ಬೇಕು. ಆಮೇಲೆ ಅವಕ್ಕೇನು ಗೊತ್ತಿರಲ್ಲ ಅನ್ಕೋಬೇಡ. ಮಕ್ಳಿಗೆ ಅವು ನಮ್ಗಿನ್ ಚೆನ್ನಾಗ್ ತಿಳ್ಕೊಂಡಿರ್ತವೆ. ಅಲ್ಲ, ಆಮೇಲೆ ಅವು ವಾಕ್ ಸ್ವಾತಂತ್ರ್ಯ ಉಪಯೋಗಿಸ್ಬಿಟ್ಟು ಪ್ರಶ್ನೆ ಕೇಳ್ಬಿಟ್ರೆ ನಾನು ನಮ್ಗೆ ಅಂತೀನಿ, ಇವನು ನಿನಗೆ ಅಂತ. ನೋಡ್ದ, ಅದೇ ವ್ಯತ್ಯಾಸ. ನಾವು ಅನ್ಬೇಕಣಪ್ಪ, ನಾನು ಅನ್ಬಾರ್ದು, ನೀನು ನಾವು ನಮ್ಗಿಂತ ಚೆನ್ನಾಗಿ ತಿಳ್ಕೊಂಡಿರ್ತವೆ. ಹಂಗಾಗಿ ಹೊಸಿ ಚೆನ್ನಾಗಿ ಇನ್ನೊಂದ್ಕಿಂತ ಮೊದ್ಲಿನ ಕೊನೆವರೆಗೂ ಓದ್ಕಂಪ. ಆಯ್ತು ಬಿಡಪ್ಪ. ಆಮೇಲೆ ಅಂಬೇಡ್ಕರ್ ಅವರು ಈ ಬೌದ್ಧ ಧರ್ಮ ಕೊಟ್ಟೋಗ್ಬಿಟ್ರಲ್ಲಪ್ಪ. ಆಮೇಲೆ 1956 ಡಿಸೆಂಬರ್ 6 ಅವ್ರು ತೀರ್ಕೊಂಬಿಟ್ರಲ್ಲಪ್ಪ. ಅದನ್ನ ಪರಿನಿರ್ವಾಣ ದಿನ ಅಂತ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ಅದು ಡಿಸೆಂಬರ್ನಾಗ ಬರ್ತದೆ. ಆಮೇಲೆ ನೋಡಪ್ಪ, ಅಂಬೇಡ್ಕರ್ ಅವರು ಹೆಂಗೆ ಅಂತಂದ್ರೆ, ನಾನು ಹೊಸಿ ಕೇಳ್ತಾ ಇದ್ನಲ್ಲ, ಇದು ಹೇಳ್ದಿಲ್ಲ ಆಕಾಶವಾಣಿನಾಗೆ ಪ್ರೋಗ್ರಾಮ್, ಅವರು ಯಾರೋ ಮದ್ರಾಸಿಂದ ಒಂದು ಪತ್ರ ಬರೆದಂತೆ, ನಿಮ್ಗೆ 50 ವರ್ಷ ಆಯ್ತಾ ಇದೆ, ನಮ್ಮ ಪತ್ರಿಕೆಗೂ ಒಂದು 25 ವರ್ಷ ಆಯ್ತಾ ಇದೆ, 25-50 ನೆನಪಿಲ್ಲ ನನಗೆ, ಅದಕ್ಕೆ ನೀವು ಗೆಸ್ಟ್ ಆಗಿ ಬರಬೇಕು ಅಂತ ಕೇಳಿದ್ರಂತೆ. ಅದಕ್ಕೆ ನೋಡಪ್ಪ, ಹಂಗೆಲ್ಲ ನನಗೆ ಗೆಸ್ಟ್ ಆಗಿ ಬರೋಕ್ಕಿಲ್ಲ, ಪತ್ರ ಬರೆದ್ರಂತೆ ಅವ್ರು, ನೀವು ಕರೆದಕ್ಕೆ ಗೌರವ ಇದೆ,
ನನ್ನ ಮಾತುಗಳನ್ನ ನೀವು ಕೇಳಿ ನನ್ನ ಪ್ರವಾದಿ ತರ ಕಂಡುಬಿಡ್ತೀರಿ. ನಾನು ಪ್ರವಾದಿ ಆಗಕ್ಕೆ ಇಷ್ಟ ಇಲ್ಲ, ಮನುಷ್ಯನಾಗ್ಬೇಕು ಅಂತ ಅನ್ಕೊಂಡು ಹೇಳಿದ್ರಂತೆ. ನೋಡ್ದಪ್ಪ, ನೋಡಪ್ಪ ಎಂತ ಮಾತು. ಮನುಷ್ಯನಾಗು ಅಂತ ಯಾರೋ ಹೇಳ್ತಾರಲ್ಲ, ಇಲ್ವೇನವ? ಏನಾದರೂ ಆಗು, ಮೊದಲು ಮಾನವನಾಗು, ಮ್ಯಾನ್ ಆಗು ಅಂತ. ಅದು ಯಾರು ಹೇಳಿದ್ದು ಹಂಗೆ? ಅಣ್ಣ ಕುವೆಂಪು ಅವರ. ಅದು ಎಲ್ಲಾದರೂ ಇರು, ಎಂತಾದರೂ ಇರೋದು ಕಯ. ಹೌದು. ಏನಾದರೂ ಆಗು, ಹಾರೈಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಮಲ್ಲಪ್ಪ ಅಂತ ಕಾಣಿಸುತ್ತೆ ಕಾವ. ಏನೋ ಇದು ಅದೇನೋ ಬಾಳಪ್ಪ ಉಕ್ಕಿ ಅವರು ಆಡ್ತಿದ್ರಲ್ಲ ಆ ಪದವ. ಅಲ್ವವ? ಹೌದು. ಅದೇ ಅದು ಇರ್ಬಿಡವ. ಅದು ನೋಡಮ್ಮ, ಏನೋ ತಪ್ಪಾಗಿದ್ರೆ ಮುಂದಿನಕಿಂತ ಸರಿ ಮಾಡಮ್ಮ ಅದನ್ನ. ಅಲ್ಲ, ಏನೋ ಒಟ್ನಲ್ಲಿ ಪದವ ಗೆಪ್ತಿ ಮಾಡಿಕೊಂಡಿದೀವಲ್ಲ, ಸಾಕು ಅಣ್ಣ. ಈಗ ರಾತ್ರಿ ಹೊತ್ತು ಚಂದ್ರನ್ ನೋಡ್ತೀಯಲ್ಲ, ಅಲ್ಲಿಗೆ ಹೋಗ್ಬೇಕು ಅನಿಸ್ತದ ನಿಂಗೆ? ನನಗೆ ನಾನು ಸಣ್ಣವನಾಗಿದ್ದಾಗಲೂ ಹೋಗ್ಬೇಕು ಅಂತ ಅನ್ನಿಸ್ತದೆ. ಕರ್ಕೊಂಡು ಹೋಗೋರು ಯಾರು ಇಲ್ಲಕ್ಕಪ್ಪ. ಈಗ ನೋಡು ಅಮೆರಿಕ. ಅಣ್ಣ ಈಗ ಗೊತ್ತಾಯ್ತು, ಅದು ಸಿದ್ದಯ್ಯ ಪುರಾಣಿಕರು ಬರ್ದಿರೋದು. ಓದಿ ಬ್ರಾಹ್ಮಣನಾಗು ತಗೊಂಡ್ರ ಸಾಲು. ಅದು ಬುಡ ಹಂಗಾರ ಮುಗುರ್ ಮಲ್ಲಪ್ಪ ಅವ್ರದ್ದು ಅದು ಇದಕ್ಕವ. ರಾಜಾರೋರ ರಾಕೆಟ್ ಲೇಡಿ ಜೋಗ್ದು ಮಾನವನಾಗೆ ಹುಟ್ಟದ ಮೇಲೆ ಏನೇನ್ ಕಂಡಿ ಇಲ್ವೇನವ? ನೋಡ್ಬಿಟ್ಟು ಅವ್ನು ನಮ್ ಜಯಣ್ಣ. ಯಾಕೆ ನೀನು ಹಿಂದ್ಗಡೆ ಕುಂತಿರ್ನಿಲ್ವಾ? ನಾನು ಒಂದ್ಕಿತ ನಾನೇ ಟಿಕೆಟ್ ತಕೊಟ್ಟಿದ್ದೀನಿ ನಿನ್ಗೆ, ಅದನ್ನ ಮರ್ತಿನ? ನಾನು ಎಲ್ಲಾ ಪಿಕ್ಚರ್ ಕರ್ಕೊಂಡು ನೀನೇ ಟಿಕೆಟ್ ತೆಗಿಯೋದು ಅಂದ್ರೆ ನೀನು ಎಲ್ಲ ಕಾಸ ಐತೆ ಬಿಚ್ಚಲ್ಲ ಅಂತ ಅರ್ಥ. ಇಲ್ಲ ಇಲ್ಲ, ನಾವು ಟಿಕೆಟ್ ತಕೊಂಡ್ರೆ ಅವನು ಬಜ್ಜಿ ಗಿಜ್ಜಿ ಅದನ್ನೆಲ್ಲ ತಕೊಬರ್ತಾನೆ. ಅದೊಂಥರ ಹಿಡ್ಕೊಂಡ್ಬಿಟ್ರೆ ಕಷ್ಟ. ಹೇಳ್ತಿದ್ದೆ ಎಲ್ಲಿಂದ ಎಲ್ಗೋ ಹೊಂಟೋದೆ ನೋಡೋಣ. ಅಮೆರಿಕ ದೇಶದವರು ಚಂದ್ರನ್ ಮ್ಯಾಕೆ ಕಳಿಸ್ತಾವ್ರಂತೆ. ಅದು ಈಗ ಆಗ್ಲೇ ಚಂದ್ರಂದು ಕಕ್ಷೆ ಒಳಗೂ ಸೇರ್ಕೊಬಿಟ್ಟದಂತೆ. ಒಂದ್ 4 ಜನ ಏನೋ ಹೋಯ್ತಾವ್ರಂತೆ. ನಾವೆಲ್ಲ ಓದಿರ್ನಿಲ್ವೇನೋ? ಊರಿ ಗಗರಿನ್, ನೀಲ್ ಆರ್ಮ್ಸ್ಟ್ರಾಂಗ್ ಇಲ್ವಾ? ಯಾರು? ನಾಯಿ ಮರಿ. ನಾಯಿ ನೆನ್ಪಿಟ್ಕೊಂಡವನೇ. ಅದಕ್ಕ ಆ 4 ಜನದ ಬದಲು ನಮ್ನೆ ಕರ್ಕೊ ಹೋಗಿದ್ರೆ ಚೆನ್ನಾಗಿರೋದು ಅಂತ ಏಟೋ ಕಿತ ಅನ್ನಿಸ್ತದೆ. ಚಂದ್ರನ್ ನೋಡ್ದಾಗೆಲ್ಲ ಅನ್ನಿಸ್ತದ ಕಣಪ್ಪ. ಸುಮಾರು ವರ್ಷದ ಪುಣ್ಯ ಸ್ಮರಣೆ ಆಗೋದು. ಅಲ್ಲ ಅದೇನೆ ಭಯ ಕಣ, ಹೋಗಕ್ಕೆ ವಾಪಸ್ ಬಂದ್ರೆ ಸರಿ. ಅಕ್ಕೆ ಯಾಕೆ ಎದ್ರಕೋಬೇಕು? ಅವ್ರು ಯಾರಪ್ಪ, ಸುನೀತಾ ವಿಲಿಯಮ್ಸ್ ಹೋಗಿ ಬರ್ನಿಲ್ವಾ? ಅಂದ್ರೆ ಅವ್ರು ಚಂದ್ರನ್ ಮ್ಯಾಕ್ ಹೋಗ್ಲಿಲ್ಲ ಬಿಡು. ಆ ಚಂದ್ರಂಗೂ ಭೂಮಿಗೂ ಮಧ್ಯದಾಗೆ ಈ ಸ್ಪೇಸ್ ಇರ್ತದೆ, ಅಲ್ಲಿ ಇದ್ದು ಬಂದವ್ರೆ. ಈಗ ಚಂದ್ರನ್ ಮೇಲೆ ಹೋದ್ರೆ, ಚಂದ್ರನ್ ಮ್ಯಾಗ ಇಳಿದ್ರೆ ಚಂದ್ರನಾಗಿ ಏನೈತೆ ವಾತಾವರಣ, ಹಿಂದೆ ಹೆಂಗಿತ್ತು, ಈಗ ಹೆಂಗದೆ, ಆಮೇಲೆ ಅಲ್ಲಿಂದ ಭೂಮಿ ಹೆಂಗೆ ಕಾಣ್ತದೆ, ಅಲ್ಲಿಂದ ಏನಾದ್ರು ಭೂಮಿಯ ಅಧ್ಯಯನ ಮಾಡ್ಬೋದಾ, ಇವೆಲ್ಲ ಮಾಡ್ಬೋದಂತೆ. ಅದಕ್ಕಪ್ಪ ಅದನ್ನ ಸ್ಯಾಟಲೈಟು ಅಂತಾರಲ್ಲ, ಅದೇ ಅಲ್ವಾ? ಅದು ಏನು ಸ್ಯಾಟಲೈಟ್ ಅಂದ್ರೆ ಇದ್ರಾಗೆ ಈ ಸ್ಪೇಸ್ನಾಗೆ ಬಿಡೋದು. ಇದು ಎಂತದೋ ಹೇಳ್ತಾರ ಕಣ, ಚಂದ್ರನ ತನಕ ಹೋಗೋದಕ್ಕೆ ರಾಕೆಟ್. ಏನೋ ನನಗೂ ಸರಿಯಾಗಿ ಗೊತ್ತಿಲ್ಲ. ಅದನ್ನ ಮುಂದಿನ ವಾರ ತಿಳ್ಕೊಂಡು ಹೇಳೋಣ ತಗ. ಸರಿಪಡಿಸ್ಬಿಡು. ನೀನೇ ಹೇಳೋದೇನ? ಆಯ್ತಾ? ಹಂಗೆ ಇರ್ತೈತೆ, ರಾಕೆಟ್ ತರಾನೇ ಹೋಗಿ ಸೊಯ್ ಅಂತ ಚಂದ್ರನ ಮ್ಯಾಗ ಇಳಿತದೆ. ಅದು ಕಾದು ನೋಡ್ಬಿಟ್ಟು ಇಳಿಬೇಕಂತ ಕಣ. ಹೆಂಗ ಇಳಿಯಕ್ ಆಗೋದಿಲ್ಲ, ಆಗಕ್ಕಿಲ್ಲ. ಯಾರೋ ಚಿಕ್ಕ ಹುಡುಗಿದ್ದಾಗ ಹೇಳೋರಲ್ಲ, ನಾನು ಸೂರ್ಯನ ಮ್ಯಾಗ ಹೋಗಿ ಇಳಿತೀನಿ ಅಂತ ಯಾರೋ ಹೇಳ್ತಿದ್ರಂತೆ. ಸೂರ್ಯನ ಮೇಲೆ ಇಳಿಯಕ್ಕಾದ ಮಧ್ಯಾಹ್ನದ ಹೊತ್ತು ಕಣ್ಣಿಂದ ಸೂರ್ಯನ ನೋಡಕ್ ಆಗೋದಿಲ್ಲ ಅಂತ. ನಾನು ಅಷ್ಟ್ ದಡ್ನ ರಾತ್ರಿ ಹೊತ್ತು ಹೋಗಿ ಇಳಿದ್ ಬಿಡ್ತೀನಿ ಅಂತ, ತಂಪಾಗಿರ್ತದಲ್ಲ ಅಂತ. ಹಂಗೆ ಈಗ ಚಂದ್ರನು ಭೂಮಿ ಸುತ್ತ ತಿರುಗ್ತಾನೆ, ಭೂಮಿ ಸೂರ್ಯನ ಸುತ್ತ ತಿರುಗ್ತತೆ, 3 ಚೆಂಡ್ ಸುತ್ತಂಗೆ. ಈಗ ಅಲ್ಲಿ ಚಂದ್ರನ ಮ್ಯಾಕ್ ಇಳಿಬೇಕು ಅಂದ್ರೆ ಲೆಕ್ಕಾಚಾರ ಹಾಕ ಇಳಿಬೇಕು. 1-2 ಅಂತ ಎಣಿಸ್ಬೇಕಯ್ಯ. ಅದನ್ನ ನಾನು ನೀನು ಎಣಸದ್ ಬೇಡ. ಮತ್ತೆ ಅಮೆರಿಕಾದಾಗ ಐತಲ್ಲ ನಾಸಾ, ಅಲ್ಲಿ ವಿಜ್ಞಾನಿಗಳು ಎಣಿಸ್ತಾರೆ. ನಿಂಗೆ ವಿಚಾರ ಹೇಳಿದ್ದ. ಈಗ ಜಯಣ್ಣ ಅದಕ್ಕೆ ಟ್ರೈನಿಂಗ್ ತಗೋಬೇಕಪ್ಪ. ಸುಮ್ನೆ ನಾನು ಬರ್ತೀನಿ ಸುಲಭ ಸಿಟಿ ಬಸ್ ಸ್ಟ್ಯಾಂಡ್ ಬಸ್ ಹತ್ತಂಗವ ಅದು. ಅದಕ್ಕೆ ಕಷ್ಟ ಐತೆ. ನಾವೇನಿದ್ರು ಕುಂತ್ಕೊಂಡು ಟಿವಿನಾಗ ನೋಡಕ್ ಸರಿ. ಅದೇ 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 ಅದ ಹೋಗ್ ಬರ್ತಾರಲ್ಲ, ಅವ್ರ ಬಗ್ಗೆ ನಮ್ಗೆ ಗೌರವ ಜಾಸ್ತಿ. ಹೌದು, ಮತ್ತೆ ಏನ್ ಸುಲಭದ ಕೆಲಸ. ಈ ಏರೋಪ್ಲೇನ್ ಕುಂತ್ಕೊಂಡು
ಏನು ಕೆಳಗಡೆ ನೋಡಿದ್ರೆ ಭಯ ತೊಳ್ಳೆ ಎಲ್ಲ ನಡುಗ್ತದೆ ಹ್ಞೂ ಮತ್ತೆ ಅಲ್ವವ ಜಯಣ್ಣ ಒಂದ್ಕಿತ ಹೋಗಿದ್ವಲ್ಲಪ್ಪ. ಗೆಪ್ತಿ ಅದೇ ಬಿಡು. ಅದು ನೀನೇ ಟಿಕೆಟ್ ತಕೊಂಡಿದ್ದೆ. ಇಲ್ಲ ಕಾಸು ಕೊಟ್ಟಿದ್ದಿ, ನೀನೇ ಇಸ್ಕೊಂಬಂದೆ ಟಿಕೆಟ್ ಬಿಡು ಹೋಗ್ಲಿ. ಆ ಏರೋಪ್ಲೇನ್ ಒಳಗ ಈ ಸ್ನಾಕ್ಸ್ ಇವನ್ ತಕೊಂಡಿದ್ದ. ಅದೇನ ಬರ್ತಾರಲ್ಲವ, ಅಲ್ಲೇನ್ ಕಮ್ಮಿ ದುಡ್ಡೇನಣ್ಣ ತಗೊಂಡಿದ್ದೇನಣ್ಣ. ಬಿಡವ ಅಪಾರ ಕಾಸ ತಕೊಂಡ್ ಹೋಗಿರ್ನಿಲ್ವ. ಬ್ಲೆಡ್ ಅದಕ್ಕೆ ಜಾಮ ಸಾವಿರ ಬಿಟ್ಟು ಕೊಡ್ತಾರಲ್ಲವ, ಅದೇ ಹೊಸಿ ಕಡಿಮೆ ಇದ್ದಿದ್ ಕಾಸು. ಜಾಸ್ತಿ ಅದನ್ನೇ ತಕೊಂಡ್ ತಿಂದು ಇರ್ಲಿ. ಈಗ ನೋಡಪ್ಪ, ಮೊನ್ನೆ ನಮ್ ಸಂಕ್ರಣ ಬಂದಿದ್ದ. ಸಂಕ್ರಣ ಅವನ್ ಮೊಮ್ಮಗಿನ ಆಸ್ಪತ್ರೆ ಕರ್ಕ ಹೋಗಿದ್ನಂತೆ. ಅವರು ಏನೋ ಪರೀಕ್ಷೆಯ ಮಾಡ್ಬಿಟ್ಟು ಅದಕ್ಕ ಆಟ ಆಡ್ಬೇಕಾರೆ ಎಡ್ಕೊಂಡು ಬಿದ್ಬಿಡ್ತಂತೆ. ಬಿದ್ಮೇಲೆ ನಮ್ಗೆಲ್ಲ ಏನಣ್ಣ ಒಂದ್ಸರಿ ಗಾಯ ಆದ್ರೆ ಒಂದ್ 2 ನಿಮಿಷ 3 ನಿಮಿಷದಲ್ಲಿ ರಕ್ತ ಎಪ್ಗಟ್ಕೊಂಡು ನಿಂತ್ಕೊಬಿಡ್ತದೆ. ಆ ಹೆಣ್ಣಾಯ್ಕಂಗೆ ರಕ್ತವೇ ಎಪ್ಗಟ್ಲಿಲ್ವಂತೆ, ಹೋಯ್ತಲೇ ಇತ್ತಂತೆ ರಕ್ತ. ಅವರು ಡಾಕ್ಟ್ರು ಆ ಪರೀಕ್ಷೆ ಈ ಪರೀಕ್ಷೆ ಎಲ್ಲ ಮಾಡ್ಬಿಟ್ಟು ಅದೆಂತದ ಹಿಮೋಫಿಲಿಯಾ ಅಂತ ಕಾಯಿಲೆ ಕಣಣ್ಣ ಅಂತ ಹೇಳಿದ್ರು. ಕನ್ನಡದಾಗ ಕುಸುಮ್ ರೋಗ ಅಂತಾರ ಅಂತಕಪ್ಪ. ಚೆನ್ನಾಗದೆ ರೋಗದ ಹೆಸರು. ಅಯ್ಯೋ, ರೋಗದ ಹೆಸರು ತಗೊಂಡು ಏನ್ ಮಾಡಿಯ. ಆದ್ರೆ ಭಾರಿ ಭಯಾನಕವಾದ ಕಾಯಿಲೆ ಅಂತಿದ್ದು. ರಕ್ತದಾಗೆ ಅದೇನ ಪ್ರೋಟೀನ್ ಇರ್ತದಂತೆ. ಏನೋ ಎಪ್ಪುಗಟ್ಟಕ್ಕೆ ಓದ್ಕೊಂಡಿದೀವಲ್ಲ ನಾವು, ಅದು ಸ್ಕೂಲಲ್ಲಿ ಓದಿದೀವಲ್ಲ, ಮರ್ತೋಗದ ಅದ್ ಯಾವ ಪ್ರೋಟೀನ್ ಅಂತ. ಅದು ಕೊರತೆ ಆಗ್ಬಿಟ್ಟು ಈಗ ಹೊರಗಡೆ ಗಾಯ ಆದ್ರೆ ಹೆಂಗೋ ತಿಳಿತದ ಕಣಣ್ಣ, ಹೋಗಿ ಮಾಡ್ಕೋಬಹುದು. ಅದೇನೋ ಒಳಗಡೆ ಎಲ್ಲ ರಕ್ತ ಸೋರ್ತದಂತೆ, ಏನೋ ಸಮಸ್ಯೆ. ಅದು ನಿಲ್ಲುದೇ ಇಲ್ವಂತೆ, ಗೊತ್ತೂ ಆಗಲ್ವಂತೆ. ಅದಕ್ಕೆ ಯಾಕೆ ಕುಸುಮ್ ರೋಗ ಅಂತ ಹೆಸರಿಟ್ಟವ್ರು ಹೇಳು ನೋಡೋಣ. ಹೂವ ಅಲ್ವಪ್ಪ ಕುಸುಮ ಅಂದ್ರೆ? ಹೂವಿನ ತರ ಜೋಪಾನ ಮಾಡ್ಬೇಕು ಅವ್ರನ್ನ ಅಂತ. ಯಾರನ್ನ? ಆ ಕಾಯಿಲೆ ಬಂದಿರೋ. ಆಮ್ಯಾಕೆ ಇದು ಏನೋ ವಂಶ ಪಾರಂಪರ್ಯ ಕಾಯಿಲೆ ಅಂತಕಪ್ಪ. ಹಂಗಾಗಿ ಇದ್ರೆ ಆ ಕಾಯಿಲೆನ ಮಕ್ಳುಗಳಿಗೆ ಪರೀಕ್ಷೆ ಮಾಡಿಸಿ ಆ ರೋಗದ ಬಗ್ಗೆ ಮಾಹಿತಿ ತಿಳ್ಕೊಂಡು ತುಂಬಾ ಜಾಗರೂಕವಾಗಿ ನೋಡ್ಕೋಬೇಕು. ಕಷ್ಟಕಪ್ಪ, ಅದು ಕಷ್ಟ ಅನ್ಕೋಬಾರ್ದು. ಪ್ರಪಂಚದಾಗ ಎಲ್ಲ ಕಷ್ಟವೇ. ಏನ್ ಆಸ್ಪತ್ರೆನಾಗ ಐತೆ, ಚಿಕಿತ್ಸೆ ಐತೆ. ಒಳಗಡೆ ಏನಾದ್ರು ಸಮಸ್ಯೆ ಆದ್ರೆ ಅದಕ್ಕೂ ಕೊಡ್ತಾರ. ಈಗ ಏನಾದ್ರು ರಕ್ತ ಸೋರ್ತಾ ಇದ್ರೆ ಅದಕ್ಕೂ ಚಿಕಿತ್ಸೆ ಕೊಡ್ತಾರೆ. ಆದ್ರೆ ನಿಂಗ ಆ ಕಾಯಿಲೆ ಅದೇ ಅಂದ್ಮೇಲೆ ಸಾಹಸಗಳು ಮಾಡಕ್ ಹೋಗ್ಬಾರ್ದು. ಏಟ್ ಮಾಡ್ಕೋಬಾರ್ದು, ರಕ್ತ ಸೋರಿಸ್ಕೋಬಾರ್ದು. ಒಳಗಡೆಗೂ ಏನೋ ಸಮಸ್ಯೆ ಆಗದಂಗೆ ಜಾಗರೂಕವಾಗಿರ್ಬೇಕು ಅಷ್ಟೇ. ನಮ್ ಇದ್ರಲ್ಲಿ ಸುಕುಮಾರ ಸ್ವಾಮಿ ನೋಡ್ಕೊಂಡಂಗ್ ನೋಡ್ಕೋಬೇಕು. ಸುಕುಮಾರ ಸ್ವಾಮಿ ಅಂತ ಕಥೆ ಇತ್ತು ಕಪ್ಪ ನಮ್ಮಲ್ಲಿ. ವಡ್ಡಾರಾಧನೆ ಅಂತ ಒಂದು, ಅದೇನವ ಕನ್ನಡದಲ್ಲಿ ಅದು ಮೊದಲನೇ ಗದ್ಯ ಗ್ರಂಥವಂತೆ. ನಮ್ಮ ಮೇಷ್ಟ್ರು ಹೇಳ್ತೀನಿಲ್ವಾ, ಚೆನ್ನಯ್ಯ ಮೇಷ್ಟ್ರು ಜಯಣ್ಣ, ನೀ ಮರ್ತ್ಬಿಟ್ಟಿದೆ. ನೀನು ಸೈನ್ಸ್ ಇಷ್ಟಪಡ್ತಿದ್ದಿ, ಕನ್ನಡವ ನೀ ಇಷ್ಟಪಡ್ತಿರ್ನಿಲ್ಲ ಅಲ್ವಾ? ನೀನು ಕನ್ನಡ ಅಭಿಮಾನಿ, ಅದಕ್ಕೆ ಗೊತ್ತೈತೆ. ಚೆನ್ನಯ್ಯ ಮೇಷ್ಟ್ರು ಹೇಳ್ತಿರಲ್ಲ, ಅದನ್ನ ಕೇಳ. ಅವನ್ನ ಇದು ಅವನಿಗೆ ಈ ಸೂರ್ಯನ ಕಿರಣ ಮೈಗೆ ಬಿದ್ರೆ ಆಯ್ತಿರ್ನಿಲ್ವಂತೆ ಕಣ್ಜಯ್ಯಣ್ಣ. ಮನೆ ಒಳಗೆ ಅದೇನೋ ಈಗ ಹೇಳ್ತಾರಲ್ಲಪ್ಪ ಎ ಸಿ ಆಯ್ತಾ, ಏನ್ ತಣ್ಣಗಿರ್ಬೇಕಂತೆ. ಆಮೇಲೆ ಅವನಿಗೆ ಯಾವ್ದಕ್ಕೋ ಪಟ್ಟಾಭಿಷೇಕವೋ ಏನೋ ಮಾಡುವಾಗ ಈ ಸಿಂಹಾಸನದ ಮೇಲೆ ಕೂರಿಸ್ತಾರಂತೆ. ಸಿಂಹಾಸನದ ಮೇಲೆ ಕುಂತ್ಕೊಳ್ಳಕ್ಕೆ ಆಯ್ತಾ ಅಲ್ವಂತೆ ಕಪ್ಪ ಅವನಿಗೆ. ಏನೋ ಚುಚ್ಚಿದಂಗ ಆಯ್ತಾ ಅದಂತೆ, ಏನೋ ಚುಚ್ತದೆ. ಏನ ಅಂತ ಹೇಳ್ಬೋದು, ಸುಕುಮಾರ್ ಸ್ವಾಮಿ. ಸರಿ ಆಯ್ತಾ. ಅಲ್ಲಿ ಎದ್ದೇಳಿಸ್ಬಿಟ್ಟು ನೋಡಿದ್ರೆ ಈ ಅಕ್ಷತೆ ಹಾಕಿದ್ರಲ್ಲ ಜಯಣ್ಣ, ಒಂದು ಕಾಳು ಸೇರ್ಕೊಂಡ್ಬಿಟ್ಟಿತ್ತಂತೆ ಕಪ್ಪ ಸಿಂಹಾಸನದ ಮೇಲೆ. ಅದ ಅವನಿಗೆ ಸಹಿಸ್ಕೊಳ ಅಂದ್ರೆ ನೋವು ಅಂದ್ರೆ ಹಿಂಗ ಇರ್ತದ ಅಂತ ಅವಾಗಂತ ಗೊತ್ತಾಗಿದ್ದ ಅವನಿಗೆ. ಸರಿ ಯವ್ವ ಅವನ್ ಬಿಟ್ರ ಹಂಗೆ ಹೊಡಿತಾ ಹೌದೌದು. ಈಗ ಹಳೆಯದೆಲ್ಲ ಜ್ಞಾಪಿಸ್ಕೊತಾ ಸ್ಟೇಟ್ ಹೊಡದ್ನಯ್ಯ, ಏನ್ ಭಾಷುಂಡೆ ಬಂದ್ಬಿಡ್ತಾನ ಹಿಂಗ. ಅಲ್ಲ ಅದು ಈಗ ಅವಂದು ಅಕ್ಕಿ ಕಾಳದ್ ಹೋಗ್ಬಿಟ್ಟು ಇನ್ನೊಂದ್ ಕತೆ ಶುರು ಮಾಡ್ತೀಯ, ಅದಿನ್ ಮತ್ 1 ಗಂಟೆ ಆಯ್ತದೆ. ಅದೇನೋ ಕಸಾಯ ಪಸಾಯ ಅಂದಲ್ಲವ, ಅವನಿಗೆ ನಿದ್ದೆ ಓಡಿಸ್ಬೇಕು ಅಂತ ಕಷಾಯ ಕೊಡ್ತೀನಿ. ನಿನ್ ನಿದ್ದೆ ಓಡಾಗೋ ಅಂತ ಕಷಾಯ ಕಣ್ಣಣ್ಣ. ಅಲ್ಲಕ್ಕವ ಅದ್ಯಾವ್ದೋ ಈ ಆಕಾಶವಾಣಿನಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದ ವಂಗಿರಣ, ಅದೇನೋ ಇದು ತೆಂಗಿನ ನಾರ್ದೇನಾರ ಮಾಡಿದಯವ. ಏ ಇಲ್ಲ ಕಣ್ಣಣ್ಣ, ಆ ಎಲ್ಲಾರು ನಾರಲ್ಲಿ ಮಾಡಕ್ ಆಯ್ತಿದ್ಯೆ. ಆಮೇಲೆ ನಿನ್ ಗಂಟ್ಲಿಗೆ ಸಿಕ್ಕಾಕೋತದೆ. ಖಾರವಾಗಿ ಕಷಾಯ ಮಾಡಿದೀನಿ, ಕಾಳು ಮೆಣಸೆಲ್ಲ ಹಾಕಿ ತತ್ತಿ ನೀರು. ಏದ್ ಗರಿಬೇಕೇನೋ ಹೋಗವ. ಹಟ್ಟಿ ಹರಟೆ ವಾರದ ಗ್ರಾಮೀಣ ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು
ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಆರ್ ಲೋಕೇಶ್ವರಿ.